ಇದು ML ಎಕ್ಸ್ಟರ್ನಲ್ ಇದೆ ಅಲ್ವಾ ಇವಾಗ 6th ಸೆಮ್ವರ್ಗೆ. ಅದಕ್ಕೆ ML ಲ್ಯಾಬ್ ಅಂದ್ರೆ ಇದು ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಇದನ್ನ ಅಂದ್ರೆ ನಾನು ಓದ್ತಿರೋದು ಅದೇ ಆಗಿರೋದ್ರಿಂದ ಹೇಳಕ್ಕೆ ಟ್ರೈ ಮಾಡ್ತೀನಿ. ಇದು ಸೆಕೆಂಡ್ ಪ್ರಾಬ್ಲಮ್. ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾರೆ, ಲೇಟೆಸ್ಟ್ ಹೀಟ್ ಮಾರ್ಕ್ ಹಾಕ್ಬೇಕು ಮತ್ತೆ ಪ್ಲೇಯರ್ ಪ್ಲಾಟ್ ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾ ಯೂಸಿಂಗ್ ಡೇಟಾ ಸೆಟ್ ಇಂದು ಫಸ್ಟ್ ಇಂಪೋರ್ಟ್ ಪಾಂಡಾಸ್ ಎಸ್ PD ಅಂದ್ರೆ ಇದು ಪಾಂಡಾಸ್ ಅನ್ನೋದು ಒಂದು ಲೈಬ್ರರಿ. ಅದನ್ನ PD ಅಂತ ಡಿಕ್ಲೇರ್ ಮಾಡ್ತಿದ್ದೀವಿ. ಅದು ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಡೇಟಾ ಟೇಬಲ್ಸ್ ಈಗ ಡೇಟಾ ಇರುತ್ತಲ್ಲ ಆ ಟೇಬಲ್ಸ್ ನೆಲ್ಲ ಹ್ಯಾಂಡಲ್ ಮಾಡಕ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಂಪೋರ್ಟ್ ಸಿಯಾಬೋರ್ನ್ ಆಸ್ SMS. ಸಿಯಾಬೋರ್ನ್ ಆಸ್ SMS ಅಂತಂದ್ಬಿಟ್ಟು ಇವೆಲ್ಲ ಪ್ಲಾಟ್ಸ್ ಎಲ್ಲ ಪೇರ್ ಪ್ಲಾಟ್ ಅದು ಇದು ಪ್ಲಾಟ್ಸ್ ಈ ಪ್ಲಾಟ್ಸ್ ಎಲ್ಲ ಹಾಕ್ತಾರಲ್ಲ ಅವೆಲ್ಲ ಡಿಸ್ಪ್ಲೇ ಆಗ್ಬೇಕಲ್ಲ, ಅವೆಲ್ಲ ಡಿಸ್ಪ್ಲೇ ಮಾಡಕ್ಕೆ ಇದು ಒಂದು ಲೈಬ್ರರಿನ ಯೂಸ್ ಮಾಡ್ತೀವಿ. ಇಂಪೋರ್ಟ್ ಮ್ಯಾಟ್ಪ್ಲಾಟ್ಲಿಬ್ pyplot as PID. ಇದು ಪ್ಲಾಟಿಂಗ್ ಮಾಡಲ್. ಇವನ್ ಪ್ಲಾಟಿಂಗ್ ಮಾಡಲ್ ಅದು ಕ್ರಿಯೇಟ್ ಮಾಡಿ ಕಸ್ಟಮೈಸ್ ಮಾಡಿ ಮತ್ತೆ ಡಿಸ್ಪ್ಲೇ ಮಾಡುತ್ತೆ. ಗ್ರಾಫ್ಸ್ ಏನಾದ್ರು ಇದ್ರೆ ಈಗ ಪ್ಲಾಟ್ಸ್ ಎಲ್ಲ ಇರ್ತಾವೆಲ್ಲ ಗ್ರಾಫ್ಸ್ ಎಲ್ಲ ಇರ್ತಾವಲ್ಲ ಅಂತವೆಲ್ಲ ಡಿಸ್ಪ್ಲೇ ಮಾಡಕ ಯೂಸ್ ಮಾಡ್ತೀವಿ. ಇದು ಫ್ರಮ್ SK ಲರ್ನ್ ಅಂದ್ರೆ ಸ್ಕಿಟಿ ಲರ್ನ್ ಅಂತ ಅದರಲ್ಲಿ ಇನ್ಬಿಲ್ಟ್ ಡೇಟಾ ಸೆಟ್ಸ್ ಇರ್ತಾವೆ. ಅದರಲ್ಲಿ ಈ ಡೇಟಾ ಸೆಟ್ ನ ನಾವು ತಗೊಳ್ತೀವಿ. ಫೆಚ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಈ ಡೇಟಾ ಸೆಟ್ ನಾವು ತಗೊಳ್ತೀವಿ. ಫಸ್ಟ್ ಕ್ಯಾಲಿಫೋರ್ನಿಯಾ ಡೇಟಾ ಅನ್ನ ಅದರಲ್ಲಿ ಫೆಚ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಆಸ್ ಅ ಫ್ರೇಮ್ ಇಸ್ ಈಕ್ವಲ್ ಟು ಟ್ರೂ ಅಂತಂದ್ರೆ ಈಗ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಅಂತ ಇದೆ ಅಲ್ವಾ ಡೇಟಾ ಸೆಟ್ ನ ಅದು ಈಕ್ವಲ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಂತೀವಿ. ಅಂದ್ರೆ ಲೋಡ್ ಮಾಡ್ಕೊಂತೀವಲ್ಲ ಆಸ್ ಅ ಫ್ರೇಮ್ ಇಸ್ ಈಕ್ವಲ್ ಟು ಟ್ರೂ ಅಂತ ಅಂದ್ರೆ ಅದು ಡೇಟಾ ಫ್ರೇಮ್ಸ್ ಅಂದ್ರೆ ಕಾಲಮ್ಸ್ ತರ ಇದರಲ್ಲಿ ಸ್ಟೋರ್ ಆಗಲಿ ಅಂತ ಇದನ್ನು ಆಸ್ ಫ್ರೇಮ್ ಇಸ್ ಈಕ್ವಲ್ ಟು ಟ್ರೂ ಅಂತ ಬರೀತಿದ್ವಿ. ಇಲ್ಲಿ ನೋಡ್ಬೋದು ಬೇಕಾದ್ರೆ ಈ ತರ ನಮ್ಮ ಟೇಬಲ್ ವೈಸ್ ಅಲ್ಲಿ ಡೇಟಾ ಫಾರ್ಮ್ಯಾಟ್ ಬೇಕು ಅಲ್ವಾ ಡೇಟಾ ಸೆಟ್, ಅದಕ್ಕೆ ಆಸ್ ಅ ಫ್ರೇಮ್ ಇಸ್ ಈಕ್ವಲ್ ಟು ಟ್ರೂ ಅಂತ ಬರೀತೀವಿ. ಡೇಟಾ ಸೆಟ್ ಲೋಡ್ ಆಗೋದು ಇದು ಕಾಲಮ್ ವೈಸ್ ಆಗಿ ಬರಲಿಲ್ಲ. ಮತ್ತೆ ಡೇಟಾದಲ್ಲಿ ಕ್ಯಾಲಿಫೋರ್ನಿಯಾ ಡೇಟಾ ಡಾಟ್ ಫ್ರೇಮ್ ಅಂತ ಬರೀತೀವಿ. ಡೇಟಾ ಅನ್ನ ವೇರಿಯೇಬಲ್ ಅಲ್ಲಿ ಆ ಡೇಟಾ ಏನಿರುತ್ತೆ ಕ್ಯಾಲಿಫೋರ್ನಿಯಾ ಡೇಟಾ ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಇದ್ರಲ್ಲಿ ಹಾಕಿರ್ತೀವಿ. ಎಕ್ಸ್ಟ್ರಾಕ್ಟ್ ಮಾಡ್ತಿರಲ್ಲ ಎಕ್ಸ್ಟ್ರಾಕ್ಷನ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. extract the data frame in the dataset object. ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೇಟಾ ಫ್ರೇಮ್ ಇದ್ರಲ್ಲಿ ಡೇಟಾ ಅನ್ನೋ ವೇರಿಯೇಬಲ್ ನಲ್ಲಿ ಆಗುತ್ತೆ. ಈಗ ಡೇಟಾದಲ್ಲಿ ಆದ ಡೇಟಾ ಸೆಟ್ ಅಲ್ಲಿ ಫೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ಡೇಟಾ ಡಾಟ್ ಪಾಪ್ ಅಂತಂದ್ರೆ ಈಗ ಫೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಎರಡು ಕಾಲಮ್ಸ್ ನಮಗೆ ರಿಲೇಶನ್ಶಿಪ್ ನ ಪೇರ್ ಮಾಡುತ್ತೆ ರಿಲೇಶನ್ಶಿಪ್ ನೋಡುವಾಗ ಫೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ಎವ್ರಿ ಪೇರ್ ಆಫ್ ಫೀಚರ್ಸ್ ಅಂದ್ರೆ ಎವ್ರಿ ಪೇರ್ ನೋಡುತ್ತೆ. ಇವಾಗ ಇನ್ಕಮ್ ಜೊತೆ ಹೌಸ್ ವ್ಯಾಲ್ಯೂ, ಆಟಿಟ್ಯೂಡ್ ಜೊತೆ ಹೌಸ್ ವ್ಯಾಲ್ಯೂ, ಇನ್ಕಮ್ ಅಂಡ್ ಹೌಸ್ ವ್ಯಾಲ್ಯೂ ಇನ್ಕ್ರೀಸಸ್ ಟುಗೆದರ್. ಇಲ್ಲಿ ಆಟಿಟ್ಯೂಡ್ ಅಂಡ್ ಹೌಸ್ ವ್ಯಾಲ್ಯೂ ಸ್ಲೈಟ್ ನೆಗೆಟಿವ್ ರಿಲೇಶನ್ಶಿಪ್ ಇದೆ ಅಂತ. ಅದಾದ್ಮೇಲೆ ಒಟ್ಟ ಇದು ಫೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ಎಲ್ಲ ಚೆಕ್ ಮಾಡಕ್ಕೆ. ನೆಕ್ಸ್ಟ್ PID ಡಾಟ್ ಫಿಗರ್ ಅಂದ್ರೆ ಇವಾಗ ಫಿಗರ್ ಅನ್ನೋದು ನಿಮ್ಗ ಕಾಣಿಸ್ಬೇಕಲ್ವಾ, ಇಲ್ಲಿ ಒಂದು ಎಂಟಿ ಫಿಗರ್ ಕ್ರಿಯೇಟ್ ಆಗುತ್ತೆ. ಈ ಲೈನ್ ಬರೀಲಿಲ್ಲ ಅಂತಂದ್ರೆ ಡಿಸ್ಪ್ಲೇ ಮಾಡೋ ಫಿಗರ್ಸ್ ಇದಾಗೆ ಕಾಣ್ಬೋದು. ಇವಾಗ ನಾವು ಲ್ಯಾಬಲ್ ಮಾಡಿದಾಗೆಲ್ಲ ದೊಡ್ಡದಾಗಿ ಡಿಸ್ಪ್ಲೇ ಆಗಿರುತ್ತಲ್ಲ ಇದನ್ನ ಯೂಸ್ ಮಾಡಿಲ್ಲ PID ಡಾಟ್ ಫಿಗರ್ ಸೈಜ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲ ಸಣ್ಣದಾಗಿ ಡಿಸ್ಪ್ಲೇ ಆಗ್ಬೋದು. PID ಡಾಟ್ ಫಿಗರ್ ಸೈಜ್ ಏನು ವಿಡ್ತ್ 10%, ವಿಡ್ತ್ 10, ಹೈಟ್ 8. ಈಗ ಆ ಸೈಜ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಿ ಅಂತ. ಇವಾಗ SMS ಡಾಟ್ ಹೀಟ್ ಮ್ಯಾಪ್ ಅಂತ ಆಗ್ತದೆ. ಅದು ಹೆಂಗಿರುತ್ತಾ ಬಾಕ್ಸ್ ಟೈಪ್ ಅಲ್ಲಿ ಇರತ್ತಾ. ಫಸ್ಟ್ ಫೋರ್ ರಿಲೇಷನ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಇವಾಗ ಈ ತರ ಕಂಪೇರ್ ಮಾಡಿರೋ ಮ್ಯಾಟ್ರಿಕ್ಸ್ ಇಲ್ಲ.
ಈ ತರ ವ್ಯಾಲ್ಯೂಸ್ ಅದನ್ನೆಲ್ಲ ಕಂಪೇರ್ ಮಾಡಿದ ಮ್ಯಾಟ್ರಿಕ್ಸ್ ಎಲ್ಲ ಅದರಲ್ಲೇ ಎಲ್ಲ ಚೆಕ್ ಮಾಡಿರೋದನ್ನ ಅದರಲ್ಲೇ ಡೇಟಾ ಟು ಬಿ ಡಿಸ್ಪ್ಲೇ ಅಂದ್ರೆ ಅದು ಡಿಸ್ಪ್ಲೇ ಆಗ್ಬೇಕಲ್ಲ ಕೋರಿಲೇಷನ್ ಎಲ್ಲ ಕ್ಲಿಯರ್ ಮಾಡಿರೋದ್ರಲ್ಲಿ ಅದು ಏನಿರುತ್ತೆ ಅದನ್ನ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಕೋರಿಲೇಷನ್ ಮ್ಯಾಟ್ರಿಕ್ಸ್ ನಾವು ತಗೋಬೇಕಲ್ಲ ಅದಕ್ಕೆ ಕೋರಿಲೇಷನ್ ಮ್ಯಾಟ್ರಿಕ್ಸ್ ನಾಟ್ ಇಸ್ ಈಕ್ವಲ್ ಟು ಟ್ರೂ ಅಂತಂದ್ರೆ ಈಗ ಅದ್ರ ಒಳಗಡೆ ನಂಬರ್ಸ್ ಕಾಣ್ತದಲ್ಲ ಕಾನ್ಸೆಪ್ಟ್ ಅದನ್ನು ಇವಾಗೆ ರನ್ ಮಾಡ್ಬಿಡ್ತೀನಿ. ಇದು ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಇದಿಷ್ಟು ಡಿಸ್ಪ್ಲೇ ಆಗಕ್ಕೆ ಫಿಗರ್ ಸೈಜ್ ಕೊಟ್ಟಿದ್ದು ಈ ಸೈಜ್ ಅಲ್ಲಿ ನಮ್ಗೆ ಬೇಕು ಅಂತ ನೀಟ್ ಮಾಡ್ಕೊಂಡ್ರೆ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅನ್ನೋದು ಡಿಸ್ಪ್ಲೇ ಆಗಿದೆ. ನಾಟ್ ಇಸ್ ಈಕ್ವಲ್ ಟು ಟ್ರೂ ಅಂತ ಅಂದ್ರೆ ಇಲ್ಲಿ ಒಳಗಡೆ ಕಾಣ್ತಿದೆ 0.33 ನಂಬರ್ಸ್ ಏನೇ ನಂಬರ್ಸ್ ಆಗುತ್ತೆ ಆತರ ನಾಟ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ಟಿಲ್ಲ ಅಂತಂದ್ರೆ ಈ ತರ ಡಿಸ್ಪ್ಲೇ ಆಗುತ್ತೆ. ನಾಟ್ ಇಸ್ ಈಕ್ವಲ್ ಟು ಟ್ರೂ ಅಂತ ಕೊಟ್ರೆ ನಂಬರ್ಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸಿ ಮ್ಯಾಪ್ ಅಂದ್ರೆ ಮ್ಯಾಪ್ ಕೂಲ್ ಡೌನ್ ಅಂತಂದ್ರೆ ಪಾಸಿಟಿವ್ಗೆ ನೆಗೆಟಿವ್ಗೆ ಇವಾಗ ನಮಗೆ ಗೊತ್ತಾಗ್ಬೇಕಲ್ಲ ಸಡನ್ ಆಗಿ ಗೊತ್ತಾಗಕ್ಕೆ ಈ ತರ ಕಲರ್ಸ್ ಅನ್ನ ವಿಜುವಲೈಸ್ ಮಾಡುತ್ತೆ. ಪಾಸಿಟಿವ್ಗೆಲ್ಲ ರೆಡ್ ನೆಗೆಟಿವ್ಗೆಲ್ಲ ಡಾರ್ಕ್ ಬ್ಲೂ ಈ ತರ ರೆಡ್ ಪಾಸಿಟಿವ್ ಕೋರಿಲೇಷನ್ ಇದೆ. ಬ್ಲೂ ಅಂತಂದ್ರೆ ನೆಗೆಟಿವ್ ಕೋರಿಲೇಷನ್ ವೈಟ್ ಇದ್ರೆ ಝೀರೋ ಝೀರೋ ಇರುತ್ತಲ್ವಾ ಅದಕ್ಕೆ ಝೀರೋ ಕೋರಿಲೇಷನ್. ನೆಕ್ಸ್ಟ್ ಈಗ FMT ಇಸ್ ಈಕ್ವಲ್ ಟು 0.2f ಅಂತ ಬರಬೇಕು ಮತ್ತೆ ಇವಾಗ ಡಿಸ್ಪ್ಲೇ ಆಗುತ್ತೆ ನಂಬರ್ ಅದು ಎಲ್ಲ ಜಾಸ್ತಿ ಡೆಸಿಮಲ್ ಪಾಯಿಂಟ್ ಆಗ್ಬೇಕು 4-5 ನಂಬರ್ ಡಿಸ್ಪ್ಲೇ ಆಗೋದಕ್ಕಿಂತ 0.2f ಅಂತ ಕೊಟ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎರಡೇ ನಂಬರ್ಸ್ ಡಿಸ್ಪ್ಲೇ ಆಗಲಿ ಅಂತ ಅರ್ಥ. ಲೈನ್ ವಿಡ್ತ್ 0.5 ಅಂತಂದ್ರೆ ಒಂದೊಂದು ಬಾಕ್ಸ್ ಮಧ್ಯೆ ಈ ತರ ವೈಟ್ ಕಾಣ್ತಿದೆ ಅಲ್ಲ ಈ ತರ ಗ್ಯಾಪ್ ಕಾಣಕ್ಕೆ ಲೈನ್ ವಿಡ್ತ್ ಅಂತ ಕೊಡ್ತೀವಿ. ಫಸ್ಟ್ ಏನಿದು ಇದು ಹೆಂಗ ನೀವು ಏಟ್ ಹಾಕಿ ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಫಸ್ಟ್ ನಮ್ಗೆ ಏನ್ ಡಿಸ್ಪ್ಲೇ ಆಗ್ಬೇಕು ಕೋರಿಲೇಷನ್ ಡಿಸ್ಪ್ಲೇ ಆಗ್ಬೇಕಾಗಿರೋದಂತ ಕೋರಿಲೇಷನ್ ಅಂತ ಬರೀ ಕೋರಿಲೇಷನ್ ಮ್ಯಾಟ್ರಿಕ್ಸ್. ಆಮೇಲೆ ಒಳಗಡೆ ನಂಬರ್ಸ್ ಕಾಣ್ಬೇಕಾ ನಾಟ್ ಇಸ್ ಈಕ್ವಲ್ ಟು ಟ್ರೂ. ಕಲರ್ಸ್ ಎಲ್ಲ ನೋಡ್ಬೇಕಾ ಅದಕ್ಕೆ ಸೀಮಾ ಫುಲ್ ಒನ್. ಇವಾಗ ಫುಲ್ ನಂಬರ್ಸ್ ಆದ್ರೆ ಬಾಕ್ಸಸ್ ಎಲ್ಲ ತುಂಬ ಹೋಗುತ್ತೆ ಅದಕ್ಕೆ ಎರಡೇ ನಂಬರ್ ತಗೊಂಡು ಬಾಕ್ಸ್ ಎಲ್ಲ ಕಲರ್ಸ್ ಎಲ್ಲ ಅನ್ಕೊಂಡ್ಬಿಟ್ರೆ ಸರಿ ಕಾಣಲ್ಲ ಅದಕ್ಕೆ ಲೈನ್ ವಿಡ್ತ್ ಬಾಕ್ಸ್ ನ ಡಿಸ್ಪ್ಲೇ ಮಾಡೋದು ನಂಬರ್ಸ್ ಕಾಣ್ಬೇಕು ಲೈನ್ ವಿಡ್ತ್ ಬೇಕು ಎರಡೇ ನಂಬರ್ ಬೇಕು ಕಲರ್ಸ್ ಬೇಕು ಇದು ಐದನ್ನು ನೆನ್ಕೋಬೇಕು. ಏನೇನು ಇಷ್ಟು ಅದನ್ನ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಅದರ ಒಳಗಡೆ ನಂಬರ್ ಕಾಣ್ಬೇಕು ಮತ್ತೆ ಕಲರ್ಸ್ ಕಾಣ್ಬೇಕು ಅದಾದ್ಮೇಲೆ ಇದು ನಂಬರ್ಸ್ ಬರೀ ಡಿಸ್ಪ್ಲೇ ಪಾಯಿಂಟ್ ಆಫ್ ವ್ಯೂ ಎರಡೇ ಡಿಸ್ಪ್ಲೇ ಆಗ್ಬೇಕು ಮತ್ತೆ ಬಾಕ್ಸ್ ಮತ್ತೆ ಗ್ಯಾಪ್ ಇಷ್ಟು ಪಿಎಲ್ಗೆ ಟೈಟಲ್ ಅಂತ ಅದೊಂದು ಇದಕ್ಕೆ ಪ್ಲಾಟ್ ಮಾಡಿರುತ್ತಲ್ಲ ಅದಕ್ಕೊಂದು ಟೈಟಲ್ ಕೋರಿಲೇಷನ್ ಮ್ಯಾಟ್ರಿಕ್ಸ್. ಇದೇನು ಕೋರಿಲೇಷನ್ ಮ್ಯಾಟ್ರಿಕ್ಸ್ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಆಫ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಇಂಟರ್ಸೆಕ್ಟ್ ಇಂಟರ್ಸೆಕ್ಟ್ ಕೋರಿಲೇಷನ್ ಮ್ಯಾಟ್ರಿಕ್ಸ್ ಇದೆ ಪ್ಲಾಟ್ ಅದಕ್ಕೆ ಇಲ್ಲಿ ಡಿಸ್ಪ್ಲೇ ಆಗಬೇಕು. ನೆಕ್ಸ್ಟ್ ಇವಾಗ ಹೀಟ್ ಮಾರ್ಕ್ ಮುಗಿತು ನೆಕ್ಸ್ಟ್ ಏನು ಪೇರ್ ಪ್ಲಾಟ್ ಇದನ್ನ ತೆಗೆದ್ರೆ ಪೇರ್ ಪ್ಲಾಟ್ ಆಗುತ್ತೆ. ಸಮಥಿಂಗ್ ಆಗಿದೆ ಅದಕ್ಕೆ ಪೇರ್ ಪ್ಲಾಟ್ ಆಫ್ ಕ್ಯಾಲಿಫೋರ್ನಿಯಾ ಹೌಸಿಂಗ್ ಡೇಟಾ ಅಂತ ಇದ್ರ ಮೇಲೆ ಬಂದ್ಬಿಟ್ಟು ಇವಾಗ ಪೇರ್ ಪ್ಲಾಟ್ ಮಾಡ್ಬೇಕನ್ನೋ ಇವಾಗ ಅವ್ರು ಕೇಳಿದ್ರೆ ಏನ್ ಮಾಡ್ತಿದ್ರು ಪೇರ್ ಪ್ಲಾಟ್ ಅಂತ ಪೇರ್ ಪ್ಲಾಟ್ ಶೋಸ್ ಸ್ಕ್ಯಾಟರ್ ಪ್ಲಾಟ್ಸ್ between every pair of features. ಇವಾಗ ಫೀಚರ್ ಕಾಲಮ್ಸ್ ಆಗಿರುತ್ತೆ ಅದನ್ನ ಪಿವಟ್ಸ್ ತರ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸುತ್ತೆ ಡಿಸ್ಟ್ರಿಬ್ಯೂಷನ್ ಪ್ಲಾಟ್ಸ್ ಡಯಾಗ್ನಲ್
ಈಗ ಇನ್ಕಮ್ ವರ್ಸಸ್ ಹೌಸ್ ವ್ಯಾಲ್ಯೂ. ಸೊ ಒಂದೊಂದು ಎಷ್ಟು ಜೊತೆ ಏಜ್, ರೂಮ್ಸ್, ಇನ್ಕಮ್ ಒಂದು ಫೀಚರ್ಸ್ ಜೊತೆ ಹೌಸ್ ವ್ಯಾಲ್ಯೂನ ಲೇಯರ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ ಗ್ರಾಫ್. ಈಗ ಪೇರ್ ಪ್ಲಾಟ್ ಹೇಗೆ ನೆನ್ಪಿಟ್ಕೋಬೇಕು? ಈಗ ಪೇರ್ ಪ್ಲಾಟ್ ಫಸ್ಟು ನಮ್ಗೆ ಡೇಟಾ ಫ್ರೇಮ್ ಕಾಲಮ್ಸ್ ಎಲ್ಲ ಬೇಕು ತಾನೆ. ಆ ಕಾಲಮ್ಸ್ ಎಲ್ಲ ಎಲ್ಲಿದೆ, ಡೇಟಾ ಸೆಟ್ ಎಲ್ಲಿದೆ, ಡೇಟಾದಲ್ಲಿದೆ. ಇಲ್ಲೂ ಇದೆ ಅಂತ ಅನ್ಕೋಬಹುದು ನೀವು, ಡೌನ್ಲೋಡ್ ಆಗಿದ್ದು ಇಲ್ಲಿ ಹಾಕಿದ್ದೀನಿ. ಆಮೇಲೆ ಕಾಲಮ್ಸ್ ಯೂಸ್ ಆಗಿ ಇಲ್ಲಿ ಡೇಟಾಕ್ಕೆ ಹಾಕಿ ಅಂತ ನಾವು ಇಲ್ಲಿ ತಗೊಂಡಿದ್ವಿ. ಬಟ್ ಅದಕ್ಕೆ ಆ ಡೇಟಾ ಅನ್ನೋದು ಇಲ್ಲಿ ಬರ್ಕೊಂಡು ಡೇಟಾ ಆದ್ಮೇಲೆ ಡಯಾಗ್ ಡಯಾಗ್ ಅಂಡರ್ಸ್ಕೋರ್ ಕೈಂಡ್ ಇಸ್ ಈಕ್ವಲ್ ಟು KDE ಅಂತ. KDE ಅಂದ್ರೆ ಕರ್ನಲ್ ಡೆನ್ಸಿಟಿ ಎಸ್ಟಿಮೇಷನ್. ಅಂದ್ರೆ ಇವಾಗ ಗ್ರಾಫ್ಸ್ ಎಲ್ಲ ಆಗಿದೆ. ಇವಾಗ ಈಗ ಬಾರ್ಸ್ ಎಲ್ಲ ಬರುತ್ತೆ ಗ್ರಾಫ್ಸ್ ಇದ್ದಾಗ, ಆ ಬಾರ್ಸ್ ಗಿಂತ ಸ್ವಲ್ಪ ಕರ್ವ್, ಈ ತರ ಕರ್ವ್ ಆಗಿ ಬರ್ಲಿ ಅಂತ ಈ ಡಯಾಗ್ ಕೈಂಡ್ KDE ಅಂತ ಯೂಸ್ ಮಾಡ್ತೀವಿ. ಇಟ್ ಶೋಸ್ ಸ್ಮೂತ್ ಕರ್ವ್ ರಿಪ್ರೆಸೆಂಟಿಂಗ್ ಡೇಟಾ ಡಿಸ್ಟ್ರಿಬ್ಯೂಷನ್. ಈ ತರ ಕರ್ವ್ ಅಲ್ಲಿ ಬರ್ಲಿ. ಶೋಸ್ ವೇರ್ ಡೇಟಾ ವ್ಯಾಲ್ಯೂಸ್ ಆರ್ ಕಾನ್ಸಂಟ್ರೇಟೆಡ್. ಇದಾದ್ಮೇಲೆ ಪ್ಲಾಟ್ KWS ಏನಕ್ಕೆ ಬೇಕು? ಆಲ್ಫಾ 0.5. ಆಲ್ಫಾ ಕಂಟ್ರೋಲ್ಸ್ ಟ್ರಾನ್ಸ್ಪರೆನ್ಸಿ. ಇವಾಗ ಫಸ್ಟ್ ಡೇಟಾನ ಕುಂತೀರಿ, ಇವೆಲ್ಲ ಡಿಸ್ಪ್ಲೇ ಮಾಡ್ತೀರಿ, ಅದು ಕರ್ವ್ ತರನೇ ಆಗಲಿ ಅಂತಾನೆ ಹೇಳ್ತೀವಿ. ಡೇಟಾ ತಗೊಂಡ್ರ ಕರ್ವ್ ತರ ಡಿಸ್ಪ್ಲೇ ಆಗಲಿ ಅಂತ ಹೇಳ್ತೀರಾ. ಅದಾದ್ಮೇಲೆ ಪ್ಲಾಟ್ KWS ಆಲ್ಫಾ 0.5 ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಇದಾವಲ್ಲ ಅವೆಲ್ಲ ಓವರ್ಲ್ಯಾಪ್ ಆಗಿರ್ತವೆ. ಅದಕ್ಕೆ ಇನ್ನೊಂದ್ ತರ ಇದ್ರೆ ಲೈಕ್ 1.0 ಇದ್ರೆ ಫುಲ್ಲಿ ವಿಸಿಬಲ್ ಇರಲಿ, 0.5 ಇದ್ರೆ ಸೆಮಿ ಟ್ರಾನ್ಸ್ಪರೆಂಟ್ ಇರಲಿ, 0.0 ಇದ್ರೆ ಇನ್ವಿಸಿಬಲ್ ಕಾಣಲು ಬೇಡ. ಯೂಸ್ಫುಲ್ ಒನ್ ಥಿಂಗ್ ಪಾಯಿಂಟ್ಸ್ ಓವರ್ಲ್ಯಾಪ್. ಏನಕ್ಕೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಓವರ್ಲ್ಯಾಪ್ ಜಾಸ್ತಿ ಆದಾಗ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ಕಲರ್ಸ್ ಎಲ್ಲ ಚೇಂಜ್ ಆಗಿದಾವೆ, ಸೆಮಿ ಟ್ರಾನ್ಸ್ಪರೆಂಟ್ ಇದೆ, ಮತ್ತೆ ಡಾರ್ಕ್ ತರ ಇದೆ, ಫುಲ್ಲಿ ವಿಸಿಬಲ್ ತರನೂ ಇದೆ. ಅದಕ್ಕೆ ಈಗ lighter and easier to observe. Alpha the points become lighter and easier to observe. ಈ ತರ ಇದನ್ನ ಬರೆಯೋದ್ರಿಂದ ಎಲ್ಲ ನೀಟಾಗಿ ಕಾಣ್ತದೆ, ಮತ್ತೆ ಬೇಗ ಈಸಿಯಾಗಿ ಅಬ್ಸರ್ವ್ ಮಾಡ್ತವೆ ಪಾಯಿಂಟ್ಸ್. ಮತ್ತೆ PRT ಡಾಟ್ಸ್ ಬಟ್ ಟೈಟಲ್ ಪೇರ್ ಪ್ರಾಬ್ಲಮ್ ಯಾವುದು ಫೀಚರ್ಸ್ ಮ್ಯಾಟ್ರಿಕ್ಸ್. ಇದು ಡೇಟಾ ಸೆಟ್ ಅಂತ ಆಗಿರೋದ್ರಿಂದ ಫೀಚರ್ಸ್ ಇದು ಗ್ರಾಫ್ ಬಂದಿರುತ್ತೆ, ಅದು ಫೀಚರ್ಸ್ ಅಂತ ಕರಿತೀವಿ. y is equal to 1.02 ಅಂದ್ರೆ ಅದು ಸ್ವಲ್ಪ ಇದೆ, ಸ್ವಲ್ಪ ಬೇರೆ ಗ್ರಾಫ್ಸ್ ಜೊತೆ ಹೋಗೋದಕ್ಕಿಂತ ಸ್ವಲ್ಪ ಅಪ್ವರ್ಡ್ ಇದೆ, ಮೇಲೆ ಇರುತ್ತೆ ಅಂತ y is equal to 1.02 ಆ ಥರ ಬರೀತಾರೆ. ನಾನು ಇನ್ನೇನು 0.5 ಅಂತ ಬರೆದಿದ್ದೀನಿ, ಅದಕ್ಕೆ ಆ ಥರ ಬರ್ತಿರ್ಬೋದು 1.02. 0.02 ಕೊಟ್ಟರೆ ಅದು ಎಷ್ಟು ಕಾಣ್ತಾನೆ ಇದೆ. ಅಲ್ಲಿ ನೀವು ಗ್ರಾಫ್ ಓಪನ್ ಮಾಡುವಾಗ ನೋಡಿ ಎಷ್ಟಾದರೂ ಕೊಟ್ಟು ನೋಡಿ ಕಾಣ್ತಾ ಮ್ಯಾನ್ಯಲ್ ಏನಿದೆ ಅದರಲ್ಲೂ ಅದು 20% ಡಸ್ಟ್ ಟೈಟಲ್ ಅನ್ನೋದು ಸ್ಟಾರ್ಟ್ ಮಾಡಿ PID ಡಾಟ್ ಶೋ ಅಂತ ಅದರಲ್ಲಿ ಕ್ಲಿಕ್ ಮಾಡಬೇಕು. ಅದನ್ನು ಡಿಸ್ಪ್ಲೇ ಬೇಕು ಅಂತಂದ್ರೆ ಶೋ ಕೊಡಲೇಬೇಕಂತ ಡಿಸ್ಪ್ಲೇ ಮಾಡಿ ಇದಿಷ್ಟು ಸೆಕೆಂಡ್ ಪ್ರಾಬ್ಲಮ್ ಆದ್ಮೇಲೆ ಈ ಪ್ರಾಬ್ಲಮ್ ಮತ್ತೆ ರಿಲೇಷನ್ ಮ್ಯಾಟ್ರಿಕ್ಸ್ನ ಮಾಡಬೇಕು. ವ್ಯಾಲ್ಯೂ ಫಾರ್ಮುಲಾ ಯೂಸಿಂಗ್ ಡೇಟಾ ಸೆಟ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಮೀಟಿಂಗಲ್ಲಿ. ಇಷ್ಟು ಸೆಕೆಂಡ್ ಪ್ರಾಬ್ಲಮ್ ML ಲ್ಯಾಬ್ ಮಷಿನ್ ಲರ್ನಿಂಗ್ ಲ್ಯಾಬ್. ಥ್ಯಾಂಕ್ ಯು.